ಈ ಬೆಳಗಾವಿ ರಾಜಕಾರಣ ಇದೆಯಲ್ಲ, ಅದು ಇರೋದೊಂದು ರೀತಿಯಲ್ಲಿ, ಕಾಣೋದೊಂದು ರೀತಿಯಲ್ಲಿ. ಯಾರು ಪರವಾಗಿರ್ತಾರೋ, ಯಾರು ಪರವಾಗಿ ದನಿ ಏರಿಸ್ತಾರೋ, ಯಾರ ಜೊತೆ ಕೈ ಜೋಡಿಸ್ತಾರೋ ಹೇಳಕ್ಕೆ ಸಾಧ್ಯ ಇಲ್ಲ. ನೋಡಿ, ಈಗ ಮಹಾಯುದ್ಧ ಶುರುವಾಗಿದೆ DCC ಬ್ಯಾಂಕ್ ಅಧ್ಯಕ್ಷಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ನೇರವಾಗಿ ಜಾರಕಿಹೊಳಿ ಸಹೋದರರ ವಿರುದ್ಧ ಸೌದಿ ಆ್ಯಂಡ್ ಟೀಮ್ ತೊಡೆತಟ್ಟಿದೆ. ಸೌದಿ ಮತ್ತು ಕತ್ತಿ ಟೀಮ್ ಒಂದೇ ವೇದಿಕೆಯಲ್ಲಿ ನಿಂತು ಇವರು ಅಬ್ಬರಿಸಿ ಬೊಬ್ಬರಿದಿದ್ದಾರೆ. DCC ಬ್ಯಾಂಕ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಆಯ್ಕೆ ಆದರೂ ಏನು ಎತ್ತ, ಬಹುತೇಕ ಜಾರಕಿಹೊಳಿ ಬ್ರದರ್ಸ್ ಅವ್ರ ಕೈ ಸೇರಿಬಿಡ್ತು ಅನ್ನುವಂಥ ಮಾತುಗಳಿದ್ವು. ಆದರೆ ಈಗ ಸ್ಥಿತಿಗತಿಗಳು ಬದಲಾಗ್ತಾ ಇದೆ, ಚಿತ್ರಣ ಬದಲಾಗ್ತಾ ಇದೆ. ನಮ್ಮ ಪ್ಯಾನಲ್ನಲ್ಲಿ 9 ರಿಂದ 10 ಜನ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಆದರೆ ಅವಿರೋಧವಾಗಿ ಆಯ್ಕೆ ಆಗುವಂಥವ್ರು ಅವ್ರು ಯಾರ ಕಡೆಗಿರ್ತಾರೆ? ಇದನ್ನು ಸೌದಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮ 9 ಬಂದವು, ನಮ್ಮ 10 ಬಂದವು. ಮರಾಠಿ ಒಳಗ ಒಂದು ಗಾದಿ ಮಾತದ, ಕಸ ದಿಸ್ತೈ ತಸ ನಸ್ತೈ ಮನೋರ್ ಜಗ ಬಸ್ತೈ ಅಂತ ಹೇಳಿ. ಈಗ ಅವಿರೋಧ ಆದವ್ರು ಯಾರು, ಇನ್ನು ಆಯ್ಕೆ ಆಗಿ ಬರೋರು ಯಾರು? ಈ ಶೋಭ ನಾನು ಚೋಪಡಿ ಒಳಗೆ ನಾ ಬರೆದು ಇಟ್ಕೊಂಡಿದ್ದೀನಿ. ನಿಮಗ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇವತ್ತು ನಾನು ಕೇಳಕ್ ಬಂದಿದ್ದೀನಿ. ರಾಯಬಾಗ್ ತಾಲೂಕದಿಂದ ಬಸಣ್ಣ ಆಸಂಗಿ ಅವ್ರನ್ನ ಆರಿಸಿಕೊಟ್ರ ನಮ್ಮವರೇ ಒಬ್ರು ಬ್ಯಾಂಕಿನ ಅಧ್ಯಕ್ಷ. ನಾವೇನ್ ಬರೀ ಏನ್ ಮಾಯನಿಕ ಉಪ್ಪಿನಕಾಯಿ ಅಟೆಂಡ್ ಯಾಕಾಕತ್ತೀವಿ? ಏನ್ ನಮಗೇನ್ ರಾಜಕಾರಣ ಏನ್ ನಮಗ್ ಗೊತ್ತೇ ಇಲ್ಲ. ಅಪ್ಪ ಸಾಹೇಬ್ ಕುಲ್ಗುಡಿ ಅವರು ಅಧ್ಯಕ್ಷರಾದ ಮೇಲೆ ಹಿಂದಿರ್ತಕ್ಕಂಥ ಅಪ್ಪ ಸಾಹೇಬ್ನೇ ಬೇರೆ, ಈಗಿರ್ತಕ್ಕಂಥ ಅಪ್ಪ ಸಾಹೇಬ್ನೇ ಬೇರೆ ಹೇಳ್ತಿರ್ಬೋದು.